ಒಂದು ಸರ್ಕಾರ ಎಂದ ಮೇಲೆ ಆ ರಾಜ್ಯದ ಕಟ್ಟಕಡೆಯ ಪ್ರಜೆ ಅಭಿವೃದ್ಧಿಯೂ ಅದರ ಜವಾಬ್ದಾರಿಯಾಗಿರುತ್ತದೆ. ಹೀಗಾಗಿ ಸರ್ಕಾರಗಳು ರೈತರಿಗೆ, ಫಾರ್ಮರ್ಸ್, ಕಾರ್ಮಿಕರಿಗೆ, ಹಿಂದುಳಿದ ಸಮಾಜದವರಿಗೆ ಹೀಗೆ ಹಲವು ಯೋಜನೆಗಳನ್ನು ಅನುಷ್ಠಾನ ಮಾಡುತ್ತವೆ. ಹೀಗೆ ಸರ್ಕಾರಗಳು ಮಹಿಳೆಯರ ಸಬಲೀಕರಣಕ್ಕೂ ಆದ್ಯತೆ ನೀಡುತ್ತವೆ. ಬದಲಾದ ಕಾಲಮಾನದಲ್ಲಿ ಮಹಿಳೆಯರು ಸಹ ಆರ್ಥಿಕವಾಗಿ ಸಬಲ, ಫೈನಾನ್ಷಿಯಲ್ ಸ್ಟೇಬಿಲಿಟಿ ರಾಗಬೇಕು. ಅವರ ಸ್ವಂತ ಕಾಲ ಮೇಲೆ ಅವರು ನಿಂತು ಸಾಮಾಜಿಕವಾಗಿ ಗೌರವ ಪಡೆದುಕೊಳ್ಳಬೇಕು ಎನ್ನುವುದು ಸರ್ಕಾರದ ಉದ್ದೇಶವಾಗಿದೆ. ಪ್ರಸ್ತುತ ರಾಜ್ಯ ಸರ್ಕಾರವು ಮಹಿಳಾ ಸಬಲೀಕರಣಕ್ಕಾಗಿ ಶಕ್ತಿ ಹಾಗೂ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಸ್ಕೀಮ್ ಜಾರಿಗೆ ತಂದಿದೆ. ಇದೀಗ ಮಹಿಳೆಯರಿಗಾಗಿ ಮತ್ತೊಂದು ಯೋಜನೆ ಘೋಷಣೆ ಮಾಡಿದೆ. ಹಾಗಾದರೆ ಆ ಯೋಜನೆ ಏನು? ಯಾರ್ಯಾರು ಪ್ರಯೋಜನ ಪಡೆದುಕೊಳ್ಳಬಹುದು? ಅರ್ಜಿ ಹಾಕುವ ವಿಧಾನ ಏನು ಎನ್ನುವ ಕುರಿತು ಇಲ್ಲಿದೆ ಮಾಹಿತಿ. ಮಹಿಳೆಯರಿಗಾಗಿ ಉದ್ಯೋಗಿನಿ ಯೋಜನೆ ಜಾರಿ. ಉದ್ಯೋಜನೆ ಸ್ಕೀಮ್. ಮಹಿಳೆಯರು ಇಂದು ಸಮಾಜದಲ್ಲಿ ಪುರುಷರಿಗೆ ಸರಿಸಮಾನವಾಗಿ ದುಡಿಯುತ್ತಿದ್ದಾರೆ. ಹಾಗಾಗಿ ಅವರು ಸಹ ಸ್ವಾವಲಂಬಿಗಳಾಗಬೇಕು, ಸ್ವಂತ ಉದ್ಯಮ ಶುರು ಮಾಡಬೇಕು ಎನ್ನುವ ಉದ್ದೇಶದಿಂದ ಉದ್ಯೋಗಿನಿ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ 3 ಲಕ್ಷ ರು ವರೆಗೆ ಸಹಾಯಧನ ನೀಡಲಾಗುತ್ತದೆ. ಈ ಸಹಾಯಧನವನ್ನು ಬ್ಯಾಂಕ್ಸ್ ಹಾಗೂ ವಿವಿಧ ನಿಗಮ ಮಂಡಳಿಗಳ ಮೂಲಕ ನೀಡಲಾಗುತ್ತದೆ. ಉದ್ಯೋಗಿನಿ ಯೋಜನೆಯಡಿ ಫಲಾನುಭವಿಗಳಾದವರು ಸ್ವಉದ್ಯೋಗ ಬಿಸಿನೆಸ್ ಶುರು ಮಾಡಬಹುದಾಗಿದೆ. ಸಾಲಕ್ಕಾಗಿ ಲೋನ್ ಯಾವುದೇ ಬ್ಯಾಂಕ್ಗಳಿಗೆ ಅಲೆದಾಡುವ ಸ್ಥಿತಿ ಇರುವುದಿಲ್ಲ. ಅಲ್ಲದೆ ಬಡ್ಡಿ ರಹಿತವಾಗಿ ನೀಡುವುದರಿಂದ ಸಾಲ ಮರುಪಾವತಿ ಲೋನ್ ರಿಪೇಮೆಂಟ್ ಸಹ ಸುಲಭವಾಗಿ ಮಾಡಬಹುದಾಗಿದೆ. ಅರ್ಜಿ ಸಲ್ಲಿಸಲು ಬೇಕಾದ ಅರ್ಹತೆಗಳು. ಕ್ವಾಲಿಫಿಕೇಷನ್ಸ್ ಟು ಅಪ್ಲೈ. ಅರ್ಜಿ ಸಲ್ಲಿಸುವ ಮಹಿಳೆಯ ಕುಟುಂಬದ ಆದಾಯವು ವಾರ್ಷಿಕವಾಗಿ 1.5 ಲಕ್ಷ ರು ಮೀರಿರಬಾರದು. 18-55 ವರ್ಷದ ಒಳಗಿನ ಮಹಿಳೆಯರು ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಬಹುದು. 3 ಲಕ್ಷ ರು ವರೆಗೆ ಬಡ್ಡಿರಹಿತ ಸಾಲ ಲೋನ್ ಸಿಗಲಿದೆ. ಮಹಿಳೆಯರು ಯಾವ ಉದ್ಯಮ ಆರಂಭಿಸಲು ಇಚ್ಛಿಸುತ್ತಾರೆ ಎನ್ನುವ ಮಾಹಿತಿ ನೀಡಿ ಸಾಲ ಲೋನ್ ಪಡೆದುಕೊಳ್ಳಬಹುದಾಗಿದೆ. ನಿಮ್ಮೂರಿನಲ್ಲೇ ಹೊಸ ನ್ಯಾಯಬೆಲೆ ಅಂಗಡಿ ತೆರೆಯಲು ಅವಕಾಶ. ಅರ್ಜಿ ಸಲ್ಲಿಸಿ. ಸಾಲ ಮಂಜೂರಿಗೆ ಮುನ್ನ ಮಹಿಳೆಯರಿಗೆ 3-6 ದಿನಗಳ ಇಡಿಪಿ ತರಬೇತಿ ನೀಡಲಾಗುತ್ತದೆ. ಮಹಿಳೆಯರು ಉದ್ಯಮ ಶುರು ಮಾಡುವ ಸಲುವಾಗಿ ಹೆಚ್ಚಿನ ಬಡ್ಡಿದರದ ಸಾಲ ಪಡೆಯುವುದು ಹಾಗೂ ಸ್ಥಳೀಯ ಲೇವಾದೇವಿದಾರರಿಂದ ಸಾಲ ಪಡೆದು ನಂತರ ಸಂಕಷ್ಟಕ್ಕೆ ಸಿಲುಕುವುದನ್ನು ತಪ್ಪಿಸಲು ಈ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಸಾಲ ಪಡೆದ ಮಹಿಳೆಯರು ಟೈಲರಿಂಗ್, ಸಣ್ಣ ಟೀ ಅಂಗಡಿ, ಹೂವಿನ ವ್ಯಾಪಾರ, ತರಕಾರಿ, ಹಣ್ಣಿನ ವ್ಯಾಪಾರ ಹೀಗೆ ಸಣ್ಣ ವ್ಯಾಪಾರ ಇಲ್ಲವೇ ಕೌಶಲ್ಯಪೂರ್ಣವಾದ ಸಣ್ಣ ಪುಟ್ಟ ಉದ್ಯಮ ಆರಂಭಿಸಿ ಜೀವನದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದು. ಈ ಮೂಲಕ ಸಮಾಜದಲ್ಲಿ ಗೌರವ ಸಂಪಾದಿಸಿ ಉತ್ತಮ ಬದುಕು ಕಟ್ಟಿಕೊಳ್ಳಬಹುದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.